ಹರಿ ಓಂ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿಷ್ಣು ತೀರ್ಥರ ಮಹತ್ವವನ್ನು ಈ 15ನೇ ಸರ್ಗದಲ್ಲಿ ಪಂಡಿತಾಚಾರ್ಯರು ತುಂಬ ವಿಸ್ತಾರವಾಗಿ ಅದನ್ನು ತಿಳಿಸ್ತಾ ಬಂದರು. ವಿಷ್ಣು ತೀರ್ಥರು ತುಂಬ ಪರಿಶುದ್ಧವಾದ ಮನಸ್ಸನ್ನು ಅವರು ಹೊಂದಿರತಕ್ಕಂಥವರು. ಮಾತ್ಸರ್ಯೇಣ ವಿಮತ್ಸರಃ ಅಂತ ಹೇಳ್ತಾರೆ. ಅವರಿಗೆ ಯಾರ ಬಗ್ಗೆನೂ ಕೂಡ ಮಾತ್ಸರ್ಯ ಇರಲಿಲ್ಲ, ಅಸೂಯೆ ಇರಲಿಲ್ಲ. ಈ ಶೀತ ಉಷ್ಣ ಇವುಗಳಿಂದ ಉಂಟಾಗ್ತಕ್ಕಂತಹ ದುಃಖ, ಆ ದುಃಖವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಆಹಾರ. ಆಹಾರ ಅಂತನ್ನೋದು ಅದು ದೇಹಕ್ಕೆ ಅನಿವಾರ್ಯವಾಗಿರ್ತಕ್ಕಂತಹ ವಸ್ತು ಅದು. ಆದರೆ ಎಂಥ ಆಹಾರ ಅನಿವಾರ್ಯ? ಯಾವುದು ನಮ್ಮಲ್ಲಿ ಸತ್ವಗುಣವನ್ನು ಪೋಷಣೆ ಮಾಡುತ್ತೆ ಅಂಥ ಆಹಾರವನ್ನು ತೆಗೆದುಕೊಳ್ಬೇಕು. ಕೃಷ್ಣ ಗೀತೆಯಲ್ಲಿ ಆಹಾರದ ವೈವಿಧ್ಯಗಳನ್ನೆಲ್ಲ ತಿಳಿಸಿಕೊಡ್ತಾನೆ. ಕಟ್ವಂಬ್ಲ ಲವಣಾತ್ಯುಕ್ಷ್ಣ ತೀಕ್ಷ್ಣ ರೂಕ್ಷ ವಿದಾಯಿನಃ ಆಹಾರಾಹ ರಾಜಸಶ್ರೇಷ್ಠಾಃ ದುಃಖ ಶೋಕ ಆಮಯಪ್ರದಾಹ ಅಂತ ಹೇಳ್ತಾನೆ. ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪು ಇದೆಲ್ಲವೂ ಕೂಡ ದುಃಖ ಶೋಕ ಆಮಯಪ್ರದಾಹ, ನಮಗೆ ದುಃಖವನ್ನು ಉಂಟು ಮಾಡತ್ತಂತೆ. ತಿನ್ನಬೇಕಾದ್ರೆ ಆಗಬೇಕಾದ್ರೆ ದುಃಖ, ಆಮೇಲೆ ದುಃಖ ಆದಮೇಲೆ ಶೋಕ, ಶೋಕ ಆದಮೇಲೆ ಆಮಯ. ಆಮಯ ಅಂತಂದ್ರೆ ರೋಗಗಳು, ಏನೇನೋ ರೋಗಗಳಿಗೆಲ್ಲ ಕಾರಣ ಆಗ್ಬಿಡತ್ತೆ. ಆದ್ದರಿಂದ ಆಹಾರ ನಮ್ಮ ದೇಹದ ಬಗ್ಗೆ ನಾವೇನೇ ಒಂದು ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಯಾವುದು ನಮ್ಮ ದೇಹಕ್ಕೆ ಸರಿ ಹೊಂದತ್ತೆ ಆ ಆಹಾರವನ್ನು ತೆಗೆದುಕೊಳ್ಬೇಕು. ಯಾವ ಆಹಾರದಿಂದ ದೇಹಕ್ಕೆ ಪೋಷಣೆ ದೊರೆಯುತ್ತೆ, ಸತ್ವಗುಣದ ಅಭಿವೃದ್ಧಿ ಆಗತ್ತೆ, ಅಂಥ ಆಹಾರವನ್ನು ತೆಗೆದುಕೊಳ್ಬೇಕು. ರೋಗಕ್ಕೆ ಕಾರಣವಾದ ಆಹಾರ ಯಾವತ್ತೂ ಕೂಡ ತೆಗೆದುಕೊಳ್ಳೇಬಾರದು. ದುಃಖ ಶೋಕಗಳಿಗೆ ಕಾರಣವಾಗ್ತಕ್ಕಂತಹ ಆಹಾರವನ್ನು ಯಾವತ್ತೂ ಕೂಡ ತೆಗೆದುಕೊಳ್ಬಾರ್ದು. ಹಾಗೆ ಕೃಷ್ಣ ಸಾತ್ವಿಕ, ರಾಜಸ, ತಾಮಸ ಇದು ಮನುಷ್ಯರ ಸ್ವಭಾವದಲ್ಲಿ ಮಾತ್ರ ಅಲ್ಲ, ಇದು ಆಹಾರದ ಸ್ವಭಾವನೂ ಕೂಡ ಇದಾಗಿದೆ. ಅಂಥ ತ್ರಿವಿಧವಾದ ಆಹಾರಗಳು ಎಂಬುದಾಗಿ ಅವನು ವಿಭಾಗವನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಮಾಡಿ ತೋರಿಸ್ತಾನೆ. ಒಟ್ಟಾರೆ ಈ ಆಹಾರ ಅಂತನ್ನೋದು ನಮ್ಮಲ್ಲಿ ಅರಿಷಡ್ವರ್ಗಗಳನ್ನು ಹೆಚ್ಚು ಮಾಡತ್ತೆ, ಕಾಮಕ್ರೋಧಾದಿಗಳನ್ನು ಹೆಚ್ಚು ಮಾಡತ್ತೆ. ಯಾವುದೋ ತಾಮಸವಾದ ಆಹಾರ, ರಾಜಸವಾಗಿರ್ತಕ್ಕಂಥ ಆಹಾರ, ಅದನ್ನು ಆಹಾರದ ಬಗ್ಗೆ ತುಂಬ ಎಚ್ಚರಿಕೆ ನಮಗೆ ಇರಬೇಕು. ಶುದ್ಧವಾದ ಆಹಾರ ತೆಗೆದುಕೊಂಡಾಗ ಮಾನಸಿಕ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಆಹಾರದಲ್ಲಿ ಪರಿಶುದ್ಧತೆ ಇಲ್ಲ ಅಂತಾದರೆ ಆವಾಗ ಮನಸ್ಸಿನಲ್ಲೂ ಕೂಡ ನೈರ್ಮಲ್ಯ ಉಳಿಯೋದಿಲ್ಲ. ಆದ್ದರಿಂದ ಇದೆಲ್ಲ ತುಂಬ ವಿಚಾರ ಮಾಡಿದರು ವಿಷ್ಣು ತೀರ್ಥರು. ವಿಚಾರ ಮಾಡಿ ಆಹಾರವನ್ನೇ ಬೇಡ ಅಂತ ಬಿಟ್ಟುಬಿಟ್ರಂತೆ. ಕಾಮಕ್ರೋಧಾದಿಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಆಹಾರ, ಈ ಆಹಾರ ಬೇಡೇ ಬೇಡ ಎಂಬುದಾಗಿ ತುಂಬ ಕಠಿಣವಾಗಿ ಉಪವಾಸ ವ್ರತವನ್ನು ಅವರು ಕೈಗೊಂಡ್ರು. ಅವರು ಭಕ್ತೈರನುಗಿರಂ ನೇತಂ ಪ್ರಾರ್ಥಿತೋ ಯತಿಶೇಖರ ಪಂಚಗವ್ಯಂ ಪಪೋ ಕಿಂಚಿತು ಪಂಚಮೇ ದಿನೇ. ವಿಷ್ಣು ತೀರ್ಥರು ಹರಿಶ್ಚಂದ್ರ ಮಹೀಧರಂ, ಹರಿಶ್ಚಂದ್ರ ಪರ್ವತ, ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರ ಶಿಷ್ಯಂದ್ರಗಳಿಗೆ ಬಹಳ ಗೌರವ ಆದರ. ಅಯ್ಯೋ, ವಿಷ್ಣು ತೀರ್ಥರು ಉಪವಾಸ ಇದ್ದಾರೆ, ಅವ್ರಿಗೇನಾದರೂ ಆಹಾರ ಕೊಡಬೇಕು ಎಂಬುದಾಗಿ. ಏನು ಆಹಾರ? ಯಾವ ಆಹಾರವನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಕೊನೆಗೆ ಪಂಚಗವ್ಯವನ್ನು ತೆಗೆದುಕೊಂಡು ಹೋಗಿ ಕೊಟ್ರಂತೆ. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ ಇವುಗಳ ಮಿಶ್ರಣ, ಆ ಮಿಶ್ರಣವನ್ನು ತೆಗೆದುಕೊಂಡು ಹೋಗಿ ಕೊಟ್ರಂತೆ, ಇದನ್ನಾದರೂ ಕುಡಿಲಿ ಎಂಬುದಾಗಿ. ಅವರು ಅದನ್ನು ಏನು ಮಾಡ್ತಾ ಇದ್ರು? 5 ದಿವಸಕ್ಕೆ ಒಮ್ಮೆ ಮಾತ್ರ ಅದನ್ನು ಕುಡಿತಾ ಇದ್ರಂತೆ. ಅದು ಪ್ರತಿನಿತ್ಯ ಕುಡಿತಾ ಇರಲಿಲ್ಲ, 5 ದಿವಸಕ್ಕೆ ಒಮ್ಮೆ ಮಾತ್ರ. ಪಂಚಮೇ ದಿನೇ
5 ದಿವಸಕ್ಕೆ ಒಮ್ಮೆ ಮಾತ್ರ ಅದನ್ನು ಕುಡಿತಾ ಇದ್ದರು. ಇಂತಹ ಕಠಿಣವಾದ ವ್ರತವನ್ನು ವಿಷ್ಣು ತೀರ್ಥರು ನಡೆಸ್ತಾ ಇದ್ದಾರೆ. ಸತ್ಯಜನ್ ಸಾಹಸೀತಚ್ಚ ತಪಸ್ತೇಪೇ ಅತಿತಾಪಸಂ ಬಿಲ್ವಪರ್ಣೈ ಕ್ಷಿತೋಪನ್ನೈ ತೃಪ್ತಿಮಾನ್ ಸಲಿಲೈರಪಿ. ವಿಷ್ಣು ತೀರ್ಥರು ನೋಡಿದ ಶಿಷ್ಯಂತರುಗಳಿಗೆ ಕಾಳಜಿ, ಅಯ್ಯೋ ಉಪವಾಸ ಇದ್ದಾರೆ ಎಂಬುದಾಗಿ. ಆದರೆ ವಿಷ್ಣು ತೀರ್ಥರಿಗೆ ಮಾತ್ರ ದೇಹದ ಬಗ್ಗೆ ಅಭಿಮಾನ ಇಲ್ಲೇ ಇಲ್ಲ. ದೇಹಾಭಿಮಾನ ಇರೋನಿಗೆ ಹಸಿವು ನೀರಡಿಕೆ ಅದೆಲ್ಲವೂ ಕೂಡ ಕಾಡುತ್ತೆ. ಅದು ಯಾರು ದೇಹಾಭಿಮಾನವನ್ನೇ ಬಿಟ್ಟುಬಿಟ್ಟಿರ್ತಾನೆ ಅವನಿಗೆ ಹಸಿವು ನೀರಡಿಕೆ ಅದೆಲ್ಲ ಅವನಿಗೆ ಕಾಡೋದೇ ಇಲ್ಲ. ಬಹಳವಾದ ಸಹನ ಶಕ್ತಿಯನ್ನು ಹೊಂದಿದ್ದಾರಂತೆ ವಿಷ್ಣು ತೀರ್ಥರು. ಸಾಹಸಿ ಅಂತ ಹೇಳ್ತಾರೆ. ಊಟ ಬಿಟ್ಟಿರೋದು ಎಷ್ಟು ಕಷ್ಟ ಎಲ್ಲಾದರೂ ಕೂಡ ಅವರು ಬಿಟ್ಟಿದ್ರಂತೆ. ಅಂಥ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿದವರು ಆಮೇಲೆ ಕೊನೆಗೆ ಆ ಪಂಚವಿಗವ್ಯವನ್ನು ಕೈಬಿಟ್ರಂತೆ. ಅದನ್ನು ತೆಗೆದುಕೊಳ್ತಾ ಇರಲಿಲ್ಲಂತೆ. ತ್ಯಜನ್ ಸಹ ವಿಷ್ಣು ತೀರ್ಥರು ಆ ಪಂಚಗವ್ಯವನ್ನು ಪರಿತ್ಯಾಗ ಮಾಡಿದರು. ಆಮೇಲೆ ಏನು ಆಹಾರ ಏನಾದರೂ ಬೇಕಲ್ಲ, ಅದಕ್ಕೆ ಬಿಲ್ವಪರ್ಣೈಹಿ ಕ್ಷಿತೌಪನ್ನೈಹಿ, ನೆಲದ ಮೇಲೆ ಬಿದ್ದಿರ್ತಕ್ಕಂತಹ ಬಿಲ್ವಪತ್ರ, ಆ ಬಿಲ್ವಪತ್ರ ಭಗವಂತನಿಗೆ ಅದರಿಂದ ಆರಾಧನೆ ಮಾಡಬೇಕು. ಆ ಬಿಲ್ವಪತ್ರವನ್ನು ತೆಗೆದುಕೊಳ್ತಾ ಇದ್ರಂತೆ. ಆಮೇಲೆ ನೀರನ್ನು ಕುಡಿತಾ ಇದ್ರಂತೆ. ಬಿಲ್ವಪರ್ಣೈಹಿ ಕ್ಷಿತೋಪನ್ನೈಹಿ ಸಲಿಲೈರಪಿ ತೃಪ್ತಿಮಾನ್. ಭಾರಿ ಭಕ್ಷ್ಯ ಭೋಜ್ಯಗಳಿಂದ ಮಾತ್ರ ತೃಪ್ತಿ ಅಂತ ಇಲ್ಲ, ಆ ಎಲೆಗಳನ್ನೇ ತಿಂದು ನೀರನ್ನು ಕುಡಿದು ಅದರಲ್ಲೇ ತೃಪ್ತಿಯನ್ನು ಆನಂದವನ್ನು ಅವರು ಅನುಭವಿಸ್ತಾ ಇದ್ದರು. ಎಂಥ ತಪಸ್ಸು ಮಾಡಿದ್ರಪ್ಪ. ತಪಃ ತೇಪೆ ಅತಿತಾಪಸಂ ಅಂತ ಹೇಳ್ತಾರೆ. ಯಾವ ಋಷಿಮುನಿಗಳಿಗೂ ಅದನ್ನು ಮಾಡಲಿಕ್ಕಾಗತ್ತೋ ಇಲ್ಲೋ, ಎಲ್ಲ ಋಷಿಗಳಿಗೂ ಕೂಡ ಮೀರಿರ್ತಕ್ಕಂತಹ ತಪಸ್ಸನ್ನು ವಿಷ್ಣು ತೀರ್ಥರು ಹರಿಶ್ಚಂದ್ರ ಪರ್ವತದಲ್ಲಿ ಮಾಡಿದರು. ಯಥೇಷ್ಟಮಧ್ಯಾಸ್ತಶಿಲಾಂ ಯಮೀ ಸುನಿಯಮೀ ಸತಾಂ ನಾಧ್ಯಾಸತೆ ಯಾಮೇಕಾಹಂ ದೈವಭಗ್ನಾ ತಪಸ್ವಿನಃ. ಆ ವಿಷ್ಣು ತೀರ್ಥರು ಯಮಿ ಅಂತ ಹೇಳ್ತಾರೆ. ಯಮಿ ಸುನಿಯಮಿ ವಿಷ್ಣು ತೀರ್ಥರಿಗೆ ಹೇಳ್ತಕ್ಕಂಥದ್ದು. ಯಮಿ ಅಂತಂದರೆ ಯಮ ಅಂತ ಇದೆ. ಭಾಗವತದ 11ನೇ ಸ್ಕಂದದಲ್ಲಿ ಯಮಗಳು ಯಾವುದು ಅಂತ ಅಲ್ಲಿ ಹೇಳ್ತಾರೆ. ಅದನ್ನು ಅವರು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರು. ಯಮ ಅಂದರೆ ಇಲ್ಲ, ಇಂದ್ರಿಯಗಳನ್ನು ನಮ್ಮ ಹತೋಟಿಲಿ ಇಟ್ಕೊಳ್ಳೋದು. ಆ ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡಿದ್ರು, ಮನಸ್ಸನ್ನು ಅವರು ನಿಯಮನೆ ಮಾಡ್ತಾ ಇದ್ರು. ಮತ್ತು ಸುನಿಯಮಿ ಒಳ್ಳೆ ನಿಯಮಗಳು. ಏನು ನಿಯಮಗಳು? ನಿಯಮಗಳೇನು ಅಂತ ಹೇಳಿದರೆ ಕಾಲು ಕೈ ಯಾವಾಗಲೂ ತೊಳ್ಕೊಳ್ತಿರ್ಬೇಕು. ಪ್ರಕ್ಷಾಲನೆ, ಅದರಲ್ಲಿ ಒಂದು ಚೂರು ಕೂಡ ಕಶ್ಮಲ ದೇಹದಲ್ಲಿ ಇರಬಾರ್ದು. ಇಡೀ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು. ಕಾಲಿಗೆ ನೀರು ಹಾಕ್ಕೊಳ್ಬೇಕು, ಕೈಯಿಗೆ ನೀರು ಹಾಕ್ಕೊಳ್ಬೇಕು. ಮೃತ್ತಿಕಾ ಶೌಚಾದಿಗಳನ್ನು ಹೇಳಿದ್ದಾರೆ. ಅಂತಹ ಶೌಚಾದಿ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡ್ತಾ ಇದ್ದರು. ಆದ್ದರಿಂದ ಸುನಿಯಮೀ ಅಂತ ಹೇಳ್ತಾರೆ. ಅವರು ಇಂತಹ ವಿಷ್ಣು ತೀರ್ಥರು ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಳ್ತಾ ಇದ್ರಂತೆ. ಕಲ್ಲು ಬಂಡೆ ಮೇಲೆ, ಕಲ್ಲು ಎಷ್ಟು ಒರಟು, ಅದ್ರ ಮೇಲ್ಗಡೆ ಕುತ್ಕೊಳ್ಳೋದು ಎಷ್ಟು ಕಷ್ಟ. ಆ ಕಲ್ಲಿನ ಮೇಲೆ ಕುಳಿತುಕೊಳ್ತಾ ಇದ್ರಂತೆ. ಎಂಥ ಕಲ್ಲು ಅಂತ ಹೇಳಿದರೆ ಆ ಕಲ್ಲಿನ ಮೇಲೆ ಕುಳಿತುಕೊಳ್ಳಿಕ್ಕೆ ವಿಶೇಷವಾಗಿ ಈಶ್ವರನ ಅನುಗ್ರಹ ಬೇಕಂತೆ. ಆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಆ ಕಲ್ಲಿನ ಮೇಲೆ ಕುಳಿತುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾವ ತಪಸ್ವಿಗಳೂ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲಂತೆ. ಅಂಥ ಕಲ್ಲು ಬಂಡೆಯ ಮೇಲೆ ಅವರು ಕುಳಿತುಕೊಳ್ತಾ ಇದ್ದರು. ಸ್ಥಿರ ಸುಖಮಾಸನಂ ಅಂತ ಹೇಳ್ತಾರೆ. ದೇಹದಲ್ಲಿ ಚಾಂಚಲ್ಯ ಬರಬಾರ್ದು, ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರ್ದು. ಆ ರೀತಿಯಾದ ಆಸನದಲ್ಲಿ ಕುಳಿತುಕೊಳ್ತಾ ಇದ್ರಂಥವ್ರು. ಕಲ್ಲಿನ ಮೇಲೆ ಆಸನದಲ್ಲಿ ಕುಳಿತುಕೊಳ್ತಾ ಇದ್ದರು. ಶಿಲಾತಲದ ಮೇಲೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, ಅನೇಕ ದಿವಸಗಳ ಕಾಲ ಅಂಥ ಕಲ್ಲು ಬಂಡೆ ಮೇಲೆ ಕುಳಿತುಕೊಂಡು ಅವರು ಧ್ಯಾನವನ್ನು ಮಾಡ್ತಾ ಇದ್ದರು. ಯಥೇಷ್ಟಂ ಅಧ್ಯಾಸ್ತೆ ಅಂತ ಹೇಳ್ತಾರೆ. ಯಥೇಷ್ಟಂ ತಮಗೆ ಇಚ್ಛೆ ಬಂದಂತೆ
2 ದಿವಸ 3 ದಿವಸ ನಿರಂತರವಾಗಿ ಕುಳಿತುಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇದ್ದರು. ಯಮ ನಿಯಮ ಆಸನ ಇದನ್ನೆಲ್ಲ ಯೋಗಶಾಸ್ತ್ರಗಳಲ್ಲಿ ಹೇಳ್ತಾರೆ ಯೋಗಿಗಳಿಗೆ. ಆ ಯೋಗಿಗಳಿಗಿರ್ತಕ್ಕಂತಹ ಈ ನಿಯಮಗಳು ಯಮ ನಿಯಮ ಆಸನ ಅವುಗಳನ್ನು ತಪ್ಪದೇ ಪಾಲನೆ ಮಾಡ್ತಾ ಇದ್ದರು. ಅದರಿಂದಾಗಿ ಇಂದ್ರಿಯ ನಿಗ್ರಹ ಪ್ರಾಪ್ತವಾಗತ್ತೆ. ಆದ್ದರಿಂದಾಗಿ ಅವುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರು ಅವರು. ಪವನಾಂಶಾನುಜೋ ಜಿತ್ವಾ ಪವನಂ ರೇಚಕಾದಿಭಿ ವಿಷಯೇಭ್ಯೋ ಹೃಷಿಕಾಶ್ವಾನ್ ಮನೋಯಂತ್ರ ಸಮಾಹರತು. ಪ್ರಾಣಾಯಾಮ ಅದು ಕೂಡ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಸಾಧನ, ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧನವಾದದ್ದದು. ಜಿತ್ವಾ ರೇಚಕಾದಿಭಿ ಪವನಂ ಜಿತ್ವಾ ಅಂತ ಹೇಳ್ತಾರೆ. ಪ್ರಾಣಾಯಾಮದಲ್ಲಿ ರೇಚಕ ಪೂರಕ ಕುಂಭಕ ಎಂಬುದಾಗೆಲ್ಲ ಇದೆ. ಇಂತಹ 3 ವಿಧವಾದ ರೇಚಕ ದೇಹದ ಒಳಗಿರ್ತಕ್ಕಂತಹ ಗಾಳಿಯನ್ನು ಹೊರಗೆ ಹಾಕ್ತಕ್ಕಂಥದ್ದು, ಅದನ್ನು ರೇಚಕ ಅಂತ ಕರೀತಾರೆ. ಪೂರಕ ಎಡಹೊಳ್ಳೆಯಿಂದ ಮತ್ತೆ ಗಾಳಿಯನ್ನು ಒಳಗಡೆಗೆ ತೆಗೆದುಕೊಳ್ಳೋದು, ಅದು ಪೂರಕ. ಆಮೇಲೆ ಗಟ್ಟಿಯಾಗಿ ಒಳಗಡೆಗೇ ಅದನ್ನು ಸ್ಥಿರವಾಗಿ ನೆಲೆಸುವಂತೆ ಮಾಡೋದು ಕುಂಭಕ. ಕುಂಭಕಾವಸ್ಥೆ ತುಂಬ ಕಷ್ಟ. ಆದರೆ ವಿಷ್ಣು ತೀರ್ಥರು ಅದನ್ನು ಅಭ್ಯಾಸ ಮಾಡಿದ್ರು. ಹೀಗೆ 3 ವಿಧವಾಗಿರ್ತಕ್ಕಂತಹ ಪ್ರಾಣಾಯಾಮ ರೇಚಕ ಪೂರಕ ಕುಂಭಕ ಇವುಗಳಿಂದ ಅವರು ಪವನಂ ಜಿತ್ವ ವಾಯುಜಯವನ್ನು ಸಂಪಾದನೆ ಮಾಡಿದ್ರಂತೆ. ವಾಯುಜಯವನ್ನು ಅವರು ಸಂಪಾದನೆ ಮಾಡಿದರು. ಆದ್ದರಿಂದ ಮುಖ್ಯಪ್ರಾಣದೇವರ ಅನುಗ್ರಹ, ಆ ಮುಖ್ಯಪ್ರಾಣದೇವರ ಅನುಗ್ರಹ ಅವರಿಗೆ ದೊರೆಯುತ್ತಂತೆ ಇದರಿಂದಾಗಿ. ಆಮೇಲೆ ಹೃಷಿಕಾಶ್ವಾನ್ ವಿಷಯೇಭ್ಯ ಸಮಾಹರತ್. ಈ ಕುದುರೆಗಳು ಅದು ದಾರಿಯನ್ನು ಬಿಟ್ಟು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ ಕಡಿವಾಣ ಹಾಕಿ ಅದನ್ನು ಸಾರಥಿ ಅದನ್ನು ಬಿಗಿಯಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲ ಆಗಲಿಲ್ಲ ಅಂತಾದರೆ ಓಡಿ 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 ಕುದುರೆ ಎಲ್ಲರೂ ಒಂದು ಕಡೆಯಲ್ಲಿ ಪ್ರಪಾತಕ್ಕೆ ಬಿದ್ದುಬಿಡತ್ತೆ. ಹಾಗೆ ಕುದುರೆಗಳಂತೆ ಇರ್ತಕ್ಕಂಥದ್ದು ಇಂದ್ರಿಯಗಳು ಎಂಬುದಾಗಿ ಕಾಠಕ ಉಪನಿಷತ್ತು ಅದನ್ನು ಹೇಳಿದೆ. ಆ ಇಂದ್ರಿಯಗಳು ಕುದುರೆಯಂತೆ ಎಂಬುದಾಗಿ. ಆ ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಳ್ಬೇಕು. ಇಲ್ಲ ಅಂತಾದರೆ ಅವನು ದಾರಿ ತಪ್ಪಿ ಅಧಪ್ಪತನವನ್ನು ಹೊಂದಿಬಿಡ್ತಾನೆ. ಅವನ ಸನ್ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಅದರ ಪ್ರಪ್ರಥಮವಾಗಿ ಸಾಧಕ ಮಾಡಬೇಕಾದದ್ದು ಇಂದ್ರಿಯಗಳು ಎಂಬತಕ್ಕಂಥ ಕುದುರೆಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕದನ್ನು. ಸಾರಥಿ ಯಾರು ಅಂತ ಹೇಳಿದರೆ ಮನಃಪ್ರಗ್ರಹವಾನ್ ನರಹ ಅಂತ ಹೇಳ್ತಾರೆ. ಆ ಮನಸ್ಸು ಮನೋಯಂತ್ರ ಸಮಾಹರತ್. ಮನಸ್ಸು ಎಂಬತಕ್ಕಂತಹ ಸಾರಥಿ, ಆ ಸಾರಥಿಯಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದರು ಅವರು. ಅದೇನಾಗತ್ತೆ, ಆ ಇಂದ್ರಿಯಗಳನ್ನು ಹಾಗೆ ಕೈ ಬಿಟ್ಟುಬಿಟ್ರೆ, ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂತ ಆದರೆ ಯಾವುದೋ ಸುಂದರವಾದ ವಸ್ತುವನ್ನು ನೋಡಬೇಕು, ರುಚಿಕರವಾದ ಪದಾರ್ಥವನ್ನು ತಿನ್ನಬೇಕು, ಒಳ್ಳೆಯ ಸುಗಂಧವನ್ನು ಆಘ್ರಾಣಿಸ್ಬೇಕು. ಹೀಗೆ ವಿಷಯ ಪದಾರ್ಥಗಳ ಕಡೆಗೆ ಆ ಇಂದ್ರಿಯಗಳು ಓಡ್ತಾ ಇರತ್ತೆ. ಅವುಗಳನ್ನು ಇಂದ್ರಿಯ ಅಂತ ಕರೆಯೋದೇ ಆ ಕಾರಣದಿಂದ. ಇದಂ 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 ಎಂಬುದಾಗಿ ದ್ರವತೆ ಓಡ್ತಾ ಇರತ್ತಂತೆ, ವಿಷಯ ಪದಾರ್ಥಗಳ ಕಡೆಗೆ ಓಡ್ತಾ ಇರತ್ತೆ. ಆದ್ದರಿಂದಾಗೇನೆ ಅವುಗಳನ್ನು ಇಂದ್ರಿಯ ಅಂತ ಕರೀತಾರೆ. ಯೋಗಿ ಆಗಿರ್ತಕ್ಕಂಥವನು ಅವುಗಳ ವಿಷಯ ಪದಾರ್ಥಗಳ ಕಡೆಗೆ ಅದನ್ನು ಹೋಗದಂತೆ ಅಂತರ್ಮುಖವನ್ನಾಗಿ ಮಾಡಿಕೊಳ್ಬೇಕು. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೋ. ಪರಮಾತ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಅವುಗಳನ್ನು ಬಹಿರ್ಮುಖವನ್ನಾಗಿ ಸೃಷ್ಟಿ ಮಾಡಿದ್ದಾರಂತೆ. ನಾವು ಬಾಹ್ಯೇಂದ್ರಿಯ ಅಂತ ಹೇಳ್ತೀವಲ್ಲ, ಇಂದ್ರಿಯ ಕಣ್ಣು ಕಿವಿ ಮೂಗು ಎಲ್ಲ ವಿಷಯ ಪದಾರ್ಥಗಳ ಕಡೆಗೇ ಹೋಗ್ತಾ ಇರುತ್ತೆ. ಎಲ್ಲ ಬಾಹ್ಯವಾದ ಪದಾರ್ಥಗಳು ಆ ಕಡೆಗೇ ಇಂದ್ರಿಯಗಳ ಸಾಗಾಟ. ಅದರಿಂದ ಆ ಪರಾಂಚಿಖಾನಿ ವ್ಯತೃಣಾತ್, ಆ ಬಹಿರ್ಮುಖವಾದ ಇಂದ್ರಿಯಗಳನ್ನು ಇವನೆಷ್ಟು ಅಂತರ್ಮುಖವನ್ನಾಗಿ ಮಾಡ್ಕೊಳ್ತಾನೆ, ಪರೀಕ್ಷೆ ಮಾಡಿ ಅದಕ್ಕೆ ಮಾರ್ಕ್ಸ್ ಹಾಕ್ತಾನಂತೆ ಪರಮಾತ್ಮ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ
ಅವನಿಗೆ ಒಳ್ಳೆ ಸದ್ಗತಿ. ಇಲ್ಲ ಉತ್ತೀರ್ಣನಾಗಲಿಲ್ಲ ಅಂತಾದರೆ ಅವನಿಗೆ ದುರ್ಗತಿ. ಕುದುರೆಗಳು ಹೋಗಿ ಒಂದು ಪ್ರಪಾತಕ್ಕೆ ಬೀಳತ್ತೆ ಅಂತ ಹೇಳಿದ್ನಲ್ಲ, ಹಾಗೆ ಆ ಜೀವನೂ ಕೂಡ ಎಲ್ಲೋ ಏನೋ ಪ್ರಪಾತಕ್ಕೆ ಅಧಪ್ಪತನವನ್ನು ತಾನು ಹೊಂದಿಬಿಡ್ತಾನೆ. ಆದ್ದರಿಂದ ಆ ಇಂದ್ರಿಯಗಳನ್ನು ಅಂತರ್ಮುಖವನ್ನಾಗಿ ಮಾಡಿಕೊಳ್ಬೇಕು, ಅದು ಮುಖ್ಯವಾದ ಒಂದು ಕರ್ತವ್ಯ.